ತೋರ್ಸು ಮಗನೆ ಭುವಿ ಮಾಮಿ ಹೆಂಗೆ ಕೈ ಮುಗ್ದೇನು ತೋರ್ಸು ತೋರ್ಸು ಹಂಗೆ ಕೈ ಮುಗ್ದ ತಗೋ ಬೀಗ ಇಟ್ಕೊ ಕುಡಿ ಹಾಂ ನೋಡೋಣ ಬನ್ನಿ ಬಾ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಂತ ಅಂದರೆ ನಾವು ಇವತ್ತು ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲೆಲ್ಲಿ ಹೋಗ್ತೀವಿ ನೀವು ಈ ವಿಡಿಯೋನ ಕೊನೆಗಂತ ನೋಡಿ, ಯಾರು ಮಿಸ್ ಮಾಡ್ಕೋಬೇಡಿ. ನೋಡಿ ನಮ್ಮ ಪಾಪು ಕೂಡ ಸ್ನಾನ ಮಾಡಿದ್ದಾನೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅವ್ನಿಗೆ ಸ್ನಾನ ಮಾಡಿಸಿ ಇವತ್ತು ಆಚೆ ಹೋಗೋಣ ಅಂಬುತ್ತೆ ಅವನು ರೆಡಿ ಮಾಡ್ತಾಯಿದ್ದೀನಿ. ಅವನು ಸ್ನಾನ ಎಲ್ಲ ಆಗಿದೆ, ಅವನು ರೆಡಿ ಮಾಡಬೇಕು. ಈಗ ರೆಡಿ ಮಾಡಿದ್ಮೇಲೆ ನಾನು ರೆಡಿ ಆಗ್ತೀನಿ. ಅವನು ಬಟ್ಟೆ ಹಾಕಿಸ್ಕೊಳ್ಳೋದು ಕ್ರೀಮ್ ಹಾಕಿಸ್ಕೊಳ್ಳೋದು ಅಂತ ಆಗೋದೇ ಇಲ್ಲ. ನೋಡಿ ನಾನು ವೇಟ್ ಮಾಡ್ತಾ ಇರೋ ಬಟ್ಟೆ ಇದು. ಜಸ್ಟ್ ನೆಕ್ಸ್ಟ್ ಈಗ ಮೇಕಪ್ ಮಾಡ್ಕೊಂಡು ಬಟ್ ಸಿಂಪಲ್ ಮೇಕಪ್ ಮಾಡ್ಕೊತಿದ್ದೀನಿ ಇವತ್ತು. ಏಕೆ ಅಂದರೆ ನಾನು ನೋಡೋಣ ಈ ಮೇಕಪ್ ಯಾವ ಥರ ಅನಿಸುತ್ತೆ, ಯಾವ ಥರ ಕಾಣಿಸುತ್ತೆ, ಆಚೆ ಹೋಗಿ ಬಂದಮೇಲೆ ಇದೆಲ್ಲ ಕಾಣಿಸುತ್ತಾ, ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ. ಸಾಕಾ ಏನು ಮಾಡ್ತಿದ್ದಂತ ಹೇಗೆಲ್ಲ ಮಾಡಬಾರ್ದು. ಏನು ಮಾಡ್ತಾ ಇರೋದು?
ಮಶ್ರೂಮ್ 100 ರೂಪಾಯಿಗೆ 3 ಪ್ಯಾಕೆಟ್. ಮಶ್ರೂಮ್ 100 ರೂಪಾಯಿಗೆ 3 ಪ್ಯಾಕೆಟ್. ಹಣದ ರೈಸ್ 100 ರೂಪಾಯಿಗೆ 1 ಪ್ಯಾಕೆಟ್. ಮಶ್ರೂಮ್ 100 ರೂಪಾಯಿಗೆ 3 ಪ್ಯಾಕೆಟ್. ಊಟ ತಿನ್ನು ಅಂದ್ರೆ ಕಿತ್ತಿಲ್ಲ ಅಲ್ಲಿ ಅವಸ್ ಕೆಳಗಡೆ ಏನಾದ್ರು ತಿನ್ನೋವೇನು ರಾಣಿ ಮಾಡ್ಕೊಂತಿದ್ದ ಏನಾರ ಓಡಿಸಿದ ತಿನ್ನವ ಫೈನಲಿ ನಾನು ನನ್ನ ಮಗ ರೆಡಿ. ನಾವು ಕ್ಯಾಬ್ ಬುಕ್ ಮಾಡ್ಕೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಬಸ್ಸಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ನಾವು ಫಸ್ಟು ಹೋಗಿದ್ದು ಬತ್ಲದಮ್ಮನ ದೇವಸ್ಥಾನಕ್ಕೆ. ಅದಿರೋದು ಚನ್ಸದಿಂದ ಮುಂದೆ. ಫಸ್ಟ್ ಅಲ್ಲಿಗೆ ಹೋಗಿದ್ದು. ಬಾರ್ದು ನೆಕ್ಸ್ಟ್ ಹೋಗಿದ್ದೆ ಬನಶಂಕರಮ್ಮನ ದೇವಸ್ಥಾನಕ್ಕೆ. ಅಲ್ಲೂ ತುಂಬ ರಶ್ ಇದೆ. ಮಂಗಳವಾರ ಶುಕ್ರವಾರ ಎಷ್ಟು ರಶ್ ಇರುತ್ತೆ ಅಂದರೆ ಅಷ್ಟು ರಶ್ಶು. ಅದಂದರೆ ವಾರ ಅಲ್ವಾ, ಅವತ್ತು ತುಂಬ ರಶ್ ಇರುತ್ತೆ. ನೋಡಿ ಎಷ್ಟು ಜನ ಇದ್ದಾರೆ. ನಮಗೂ ಪಾಪು ಎತ್ಕೋಗಿ ಹಿಂಸೆ ಆಯಿತು. ಪಾಪು ಬೇರೆ ಮಲಗಿದ್ದ, ಅದಕ್ಕೆ ಅತ್ತೆಯನ್ನ ಪಾಪುನ ಡೈರೆಕ್ಟ್ ದರ್ಶನಕ್ಕೆ ಕಳಿಸ್ಬಿಟ್ವಿ. ನಾವು ಕ್ಯೂವಲ್ಲಿ ಹೋಗಿದ್ದಕ್ಕೆ ನಾವು 3:15 ಅವರ್ ಹೋಗಿದ್ದು. 12 ಗಂಟೆ ಕ್ಯೂವಲ್ಲಿ ನಿಂತ್ಕೊಂಡ್ರು. 12:45 ಆಯಿತು. ಅವಲ್ಲೇ ಹೋಗಿ ಚಾಮುಂಡಿ ಬೆಟ್ಟದಲ್ಲಿ ಕ್ಯೂ ನಿಂತ್ಕೊಂಡು ಹೆಂಗೆ ದರ್ಶನ ಮಾಡ್ತೀವಿ ಆ ಥರನೇ ಇತ್ತು ಸೇಮು. ತುಂಬ ರಶ್ ಇತ್ತು. ಆಮೇಲೆ ಊಟಕ್ಕೂ ಅಷ್ಟೇ, ಪ್ರಸಾದಕ್ಕೆ ಬನಶಂಕರಮ್ಮನ ಪ್ರಸಾದಕ್ಕೂ ಅಷ್ಟೇ ಅಷ್ಟು ಕ್ಯೂ ಇತ್ತು. ತೋರ್ಸು ಮಗನೆ ಭೂವಿ, ಮಾಮಿ ಹೆಂಗೆ ಕೈ ಮುಗ್ದೆ ತೋರ್ಸು ಹಂಗೆ ಕೈ ಮುಗ್ದ. ನಾವು ನೆಕ್ಸ್ಟ್ ಹೋಗಿದ್ದೆ ವಿಶಾಲ್ ಮಾರ್ಟ್ಗೆ. ಅಲ್ಲಿ ಶಾಪಿಂಗ್ ಮಾಡೋದಿತ್ತು ಸ್ವಲ್ಪ ಮನೆಗೆ ಅಂತ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಿ. ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ಮನೆಗೆ ಬಂದಮೇಲೆ ನಾನು ವಿಡಿಯೋ ಮಾಡ್ತೀನಿ. ಬನ್ನಿ ನೆಕ್ಸ್ಟು ಮನೆಗೆ ಹೋಗ್ತಾ ಹಾಗೆ ಕಬ್ಬಿನ ಬಿಸ್ಕುಟ್ಗೆ ಹೋಗೋಣ ಅಂತ ಕಬ್ಬಿನ ಬಿಸ್ಕುಟ್ ಕುಡಿದ್ವಿ. ಈಗ ಇಳ್ಕೊ ಕುಡಿ. ನೋಡಿ ಮೇಕಪ್ ಸ್ವಲ್ಪ ಡಲ್ ಆಗಿದೆ ಅಷ್ಟೇ, ಜಾಸ್ತಿ ಡಲ್ ಆಗಿಲ್ಲ, ಯೂಸ್ ಮಾಡ್ಬೋದು. ಚೇಷ್ಟೆ ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಅಂತ ಫ್ರೆಶ್ ಅಪ್ ಆಗಿ ಬಂದು ಈಗ ಕೂತಿದ್ದೀನಿ. ತುಂಬ ಒಂಥರ ಸುಸ್ತಾಗೈತೆ ಅಂತ. ಇವ್ನು ನೋಡಿ ಮುಂದೆ ನಾವು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ವಿಶಾಲ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿ ಏನೇನು ಶಾಪಿಂಗ್ ಮಾಡಿ ಅಂತ ನಾನೀಗ ತೋರಿಸ್ತೀನಿ ನಿಮಗೆ. ಓಕೆ, ನೋಡಿ ಬಾಕ್ಸಸ್ ತೊಗೊಂಡ್ವಿ. ಬಟ್ ಇದು ಅಂದರೆ ಬೇಳೆ ಅಂದರೆ ಕಾಳುಗಳು ಹಾಕೋಕ್ಕಾಗುತ್ತೆ ಅಂತ ಇದನ್ನು ತೊಗೊಂಡಿದ್ದು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕಾಳುಗಳು ಹಾಕೋಕ್ಕೆ ಒಂಥರ ಚೆನ್ನಾಗಿದೆ ಅಂತ ಇದನ್ನು ತೊಗೊಂಡಿದ್ದು. ಆಮೇಲೆ ಇದೊಂಥರ ತುಂಬ ಇಷ್ಟ ಆಯಿತು ನನಗೆ. ಮಿನಿ ಡಸ್ಟ್ಬಿನ್ನು ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಇದನ್ನು ತಗೊಂಡೆ. ಇದು ನೆಕ್ಸ್ಟು ಈ ಥರ ಒಂದು ಗ್ಲಾಸೊಂದು ಬಾಕ್ಸ್ ತೊಗೊಂಡಿದ್ದು. ಇದು ಏನಂದರೆ ಉಪ್ಪು ಇಲ್ಲ ಸಕ್ಕರೆ ಆ ಥರ ಯಾವುದಾದ್ರು ಹಾಕೊಂಬರಿಕೋಬೋದಲ್ಲ, ತುಂಬ ಚೆನ್ನಾಗಿತ್ತು ಇದು ಗ್ಲಾಸ್ದು. ಇದನ್ನು ತೊಗೊಂಡ್ವಿ. ಇದನ್ನು ಒಂದಲ್ಲ 2 ತೊಗೊಂಡಿದ್ದೀವಿ ಈ ಥರ. ಏಕೆಂದರೆ ನಾವೆಲ್ಲ ಮನೆಯೆಲ್ಲ ಆಲ್ಟ್ರೇಷನ್ ಮಾಡಿಸಿದ್ವಲ್ಲ, ಒಂಥರ ಚೆನ್ನಾಗಿ ಬೇರೆ ಇದೆಲ್ಲ ಐಟಮ್ಗಳು ತಗೊಳ್ಳೋಣ, ಹೊಸ ಐಟಮು ಅಂತ ಅಂದ್ಬಿಟ್ಟು ಹೋಗಿದ್ದು. ಅಲ್ಲಿ ಯಾವ್ಯಾವ ತುಂಬ ಇಷ್ಟ ಆಯಿತು ಅದನ್ನು ತೊಗೊಂಡೆ.
ಮತ್ತು ವಿಚಾರ ಮಾತಲ್ಲಿ ಚೆನ್ನಾಗಿದೆ, ಎಲ್ಲ ಐಟಮ್ಸು ತೊಗೊಂಡು ಅಷ್ಟು ಸೂಪರಾಗಿದೆ ಕ್ವಾಲಿಟಿ. ಇದೊಂದು ತೊಗೊಂಡ್ವಿ. ಇದೇನೆಂದರೆ ಅಡುಗೆ ಮನೇಲಿ ಸೆಲ್ಫ್ ಮೇಲೆ ಮಡ್ಗೋದು ಬಿಸಿದ ಆಗಲ್ಲ, ಬಿಸಿ ಮಡಗಿದ್ರೆ ಸೆಲ್ಫು ಬೇಗ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಮಡಗಿದ್ದು ಇದನ್ನು ಬಿಸಿದ ಇದ್ರ ಮೇಲೆ ಮಡಗ್ಬೋದು, ಅದಕ್ಕಾಗಿ ಇದು ತೊಗೊಂಡಿದ್ದು. ಆಮೇಲೆ ಇದು ಗೊತ್ತಿರುತ್ತೆ ಎಲ್ಲರಿಗೂ. ಈಗ ನಾವು ಏನಾದ್ರು ರೊಟ್ಟಿ ಅಂದರೆ ಮಿಕ್ಸ್ ಮಾಡ್ಕೋಬೋದು, ಬಟ್ ಗಂಟೆ ಆಗೋಲ್ಲ ಜಾಸ್ತಿ ಅಂತ ಬಜ್ಜಿ ಎಲ್ಲ ಮಾಡೋಕ್ಕೆ ಅದು. ಆಮೇಲೆ ಸ್ಪೂನ್ ಬೇಕಾಯಿತು, ಚೆನ್ನಾಗಿದೆ, ಒಂಥರ ಮಿನಿ ಸ್ಪೂನ್ ಥರ ತುಂಬ ಚೆನ್ನಾಗಿತ್ತು. ಬಟ್ ಸ್ಪೂನ್ ತಗೊಂಡ್ವಿ. ನೆಕ್ಸ್ಟು ಇದು ಕಾಫಿ ಸೋರ್ಸೋದು, ಬಟ್ ಇದು ಪ್ಲ್ಯಾಸ್ಟಿಕ್ ಇತ್ತು, ಪ್ಲ್ಯಾಸ್ಟಿಕ್ ಬೇಡ ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು ಹಂಗೆ ಸ್ಟೀಲು ತೊಗೊಂಡಿದ್ದು. ಇದು ಎರಡು ತೊಗೊಂಡಿದ್ದೀವಿ. ಆಮೇಲೆ ಪ್ಲೇಟ್ಸ್, ಬಟ್ ಗ್ಲಾಸ್ ಪ್ಲೇಟ್. ಇದು ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ, ಹಾಗಾಗಿ ಇದನ್ನು ಒಂದು 5 ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ ಡಿಸೈನ್ ಎಲ್ಲ. ಆಮೇಲೆ ಇದು ತರಕಾರಿ ಕಟ್ ಮಾಡೋ ಮನೆ, ಇದನ್ನು ತಗೊಂಡೆ. ಬೆಸ್ಟ್ ಹೋದ್ಸತಿ ಮರದ ತೊಗೊಂಡಿದ್ದೆ, ಬಟ್ ಮರದ ಯೂಸ್ ಆಗಿಲ್ಲ, ಅದಕ್ಕೆ ಇಲ್ಲಿ ತೊಗೊಂಡಿದ್ದೆ. ಸ್ಟೀಲ್ ಇರಲಿಲ್ಲ, ಹಾಗಾಗಿ ಈ ಥರ ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ಟೀಲ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೊತೀನಿ. ಅದನ್ನು ಇದು ಅಂದರೆ ಇದು ನಾವು ಇವಾಗ ಸಿಲಿಂಡ್ರ್ ಎಲ್ಲ ಮಡಗಿದ್ರೆ ಹಿಂಗೆ ಮಡಗಿದ್ರೆ ಬರೀ ಮಡಗಿದ್ರೆ ಟೈಲ್ಸ್ ಎಲ್ಲ ಹಾಳಾಗುತ್ತೆ. ಹಾಗಾಗಿ ಇದನ್ನ ಮಡಿಕೊಂಡು ಆರಾಮಾಗಿ ಎಲ್ಲಿ ಬೇಕಾದ್ರೂ ತೊಳ್ಕೊಬೋದು ಸಿಲಿಂಡ್ರು. ಹಾಗಾಗಿ ಇದನ್ನೊಂದು ತೊಗೊಂಡೆ. ಇಷ್ಟು ಬಟ್ಟೆ ಕ್ಲಿಪ್ಸು ಇದನ್ನು ತೊಗೊಂಡೆ. ಆಮೇಲೆ ನಮ್ಮ ಪಾಪಗೆ ಸ್ಲಿಪ್ಪರ್ ತೊಗೊಂಡೆ. ಚೆನ್ನಾಗಿದೆ, ಈ ಥರ ಸ್ಲಿಪ್ಪರ್ ಹಾಕೊಂಡು ಓಡಾಡಿ ಅಂದರೆ ಈ ಥರ ಚೆನ್ನಾಗಿದೆಯಲ್ಲ, ಅದು ಇಷ್ಟ ಆಯಿತು. ಪುಟಾಣಿ ಥರ ಚೆನ್ನಾಗಿದೆ, ಹಾಗಾಗಿ ಇದನ್ನು ತೊಗೊಂಡೆ. ಆಮೇಲೆ ನಮ್ಮ ಪಾಪಗೆ ವಾಟರ್ ಬಾಟಲ್ ತೊಗೊಂಡೆ. ಅವನು ವಾಟರ್ ಬಾಟಲ್ ಇರಲಿಲ್ಲ, ಹಾಗಾಗಿ ಈ ಥರ ನೋಡಿ ಚೆನ್ನಾಗಿದೆ. ಇದು ಈ ಥರ ವಾಟರ್ ಬಾಟಲ್ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ. ಈ ಥರ ವಾಟರ್ ಬಾಟಲ್ ಅವನು ಕತ್ಗೆ ಹಾಕೊಂಡು ಕುಡಿಬೋದು, ಆ ಥರ ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಪಾಪಗೆ ಬಟ್ಟೆ ತೊಗೊಂಡೆ ನೋಡಿ. ಶರ್ಟ್ ಇದೆ ಚೆನ್ನಾಗಿ ಕಾಣಿಸುತ್ತೆ ಅಂತಂದು ನಾನು ಶರ್ಟ್ ತೊಗೊಂಡಿದ್ದು. ಟೀ ಶರ್ಟ್ ಬೇಡ ಅಂದ್ಬಿಟ್ಟು ಈ ಶರ್ಟ್ ಎಲ್ಲ ಶರ್ಟೇ ತೊಗೊಂಡಿದ್ದೆ ಇದೊಂದು ಜೊತೆ. ನೆಕ್ಸ್ಟು ಇದೊಂದು ಜೊತೆ. ಇದು ಎಷ್ಟು ತುಂಬ ಚೆನ್ನಾಗಿದೆ ಅಲ್ಲ, ಕ್ವಾಲಿಟಿ ಮತ್ತು ಸೂಪರಾಗಿದೆ ಇದ್ರ ಕ್ವಾಲಿಟಿ. ನನಗೆ ಇದು ನೋಡಿದ ತಕ್ಷಣ ಈ ಬಟ್ಟೆ ಕಾಟನ್ನು, ಪ್ಯೂರ್ ಕಾಟನ್ನು ತುಂಬ ಇಷ್ಟ ಆಯಿತು ಇದು, ಹಂಗಾಗಿ ಇಡ್ಲಿ ಅಂತ ಇದನ್ನು ತಗೊಂಡೆ. ಆಮೇಲೆ ಇದೊಂದು ಅಷ್ಟೇ, ಇಷ್ಟು ಐಟಮ್ ತಗೊಂಡ್ಬಂದಿದ್ದು. ಬಟ್ ಇನ್ನೂ ಜಾಸ್ತಿ ಐಟಮ್ ಬೇಕಾಗಿತ್ತು, ಇನ್ನೂ ಐಟಮ್ ತುಂಬ ತೊಗೊಳ್ಳೋದೈತೆ ಮನೆಗೆ. ಅದನ್ನು ತೊಗೊಳ್ಳೋಣ ಅಂತಂದರೆ ಪಾಪು ಬಿಡಲಿಲ್ಲ, ತುಂಬ ಹಠ ಮಾಡ್ತಿದ್ದ. ಅದಕ್ಕೋಸ್ಕರ ನಾನು ಸಾಕು ಇನ್ನೊಂದು ದಿವಸ ಬಂದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹಂಗೆ ಬಂದಿದ್ದು. ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಹೋದಾಗ ಅದನ್ನು ವೀಡಿಯೋ ಮಾಡ್ತೀನಿ, ಏನೇನು ಪರ್ಚೇಸ್ ಮಾಡಬೇಕು ಅದನ್ನು. ಆದರೆ ನಾವು ಪಾಪುನ ಕರ್ಕೊಂಡು ಶಾಪಿಂಗ್ ಹೋಗೋಕ್ಕಂತ ಆಗಲ್ಲ, ತುಂಬ ಹಠ ಮಾಡ್ತಾರೆ ಪಾಪುಗಳು. ಹಾಗಾಗಿ ಪರ್ಚೇಸ್ ಮಾಡೋಕ್ಕೆ ಆಗಲ್ಲ ಜಾಸ್ತಿ. ಒಂದು 5-10 ನಿಮಿಷ ಆದರೆ ಓಕೆ, ಅರ್ಧ ಗಂಟೆ 1 ಅವರಿಂದ ಆಗೋದೇ ಇಲ್ಲ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.